ಸ್ನೇಹಿತರೆ, ಮತ್ತೊಂದು ಹೊಸ ಲಾಗಿಗೆ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ. ಸ್ನೇಹಿತರೆ, ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ನೋಡಿರಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಮೊನ್ನೆ ದಿವಸ ನೋಡಿದ್ರಿ ನೀವು ತಮ್ಮಂದ ವರ್ಷದ ಪುಣ್ಯತಿಥಿಯನ್ನು ಮಾಡಿದ್ದು. ದೊಡ್ಡಪ್ಪ ಅವ್ರ ಮನೆಗೆ ಹೋಗಿದ್ದೆ ನಾನು. ಸೊ ಅಲ್ಲಿದೊಂದು ಲಾಗ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದರ ಒಂದು ಮುಂದಿನ ಭಾಗ ಅಂದರೆ ಇನ್ನೂ ಕೂಡ ಇತ್ತು. ಇನ್ನೂ ಕೆಲವರೆಲ್ಲ ಬರೋರಿದ್ದರು. ನಂತರ ಎಲ್ಲರೂ ಸೇರಿ ಊಟ ಮಾಡೋದಿತ್ತು. ಆ ನಂತರ ಮತ್ತೆಲ್ಲರೂ ಕೂಡಿ ಮತ್ತೊಂದು ಕಡೆ ಹೋಗೋದಿತ್ತು ಅಂತಲೂ ಕೂಡ ಹೇಳಿದ್ದೆ. ಅದನ್ನು ನಾನು ಇವತ್ತಿನ ದಿವಸ ಶೇರ್ ಮಾಡಕತ್ತೀನಿ ನೋಡ್ರಿ. ಮಧ್ಯದಲ್ಲೇ ಯುಗಾದಿ ಹಬ್ಬ ಬಂದಿದ್ದರಿಂದ ಯುಗಾದಿ ಒಂದು ಬ್ಲಾಗ್ನ ಶೇರ್ ಮಾಡಿಕೊಂಡೆ. ಅದಕ್ಕೆ ಇವತ್ತು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಥವಾ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನೋಡ್ರಿ. ಎಲ್ಲ ಪೂಜೆ ಎಲ್ಲ ಮುಗಿದಾದ ನಂತರ ಈ ಥರ ಎಲ್ಲರೂ ಕೂಡ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೇನ ಬರುವಾಗ ಕಾವೇರಿ ಆಗಿರ್ಬೋದು, ಹಾಗೆ ಚಿಂಟು ಆಗಿರ್ಬೋದು. ಚಿಂಟುಗೆ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು ನೈಟ್, ಹೀಗಾಗಿ ಬಿಟ್ಟು ಬಂದಿದ್ವಿ ವೀರಪ್ಪನ, ಚಿಂಟುನ, ಕಾವೇರಿನೂ ಯಾಕೋ ಒಲ್ಲೆ ಅಂದ್ಲು. ಬಿಸಿಲಾಗ ಒಲ್ಲೆ ಬಿಡು ಆಂಟಿ, ನೀನು ಹೋಗಿ ಬಂದುಬಿಡು ಅಂದ್ಲು. ಹೀಗಾಗಿ ನಾವು ಅಷ್ಟೇನ ಬಂದಿದ್ವಿ. ಮತ್ತು ಅಪ್ಪಾಜಿನೂ ಹೆಲ್ತ್ ಅಪ್ಸೆಟ್ ಆಗಿತ್ತು ಸ್ವಲ್ಪ ಅವ್ರದ್ದು. ಹೀಗಾಗಿ ಅವ್ರ ಜೊತೆಗೆ ಉಷಾ ಇರಲೇಬೇಕು, ಒಬ್ರು ಯಾರು ಇರಬೇಕಲ್ಲ ಮನ್ಯಾಗ. ಅಪ್ಪ ಸ್ವಲ್ಪ ಮೊದಲ ವೀಕ್ ಅವರು, ಹೀಗಾಗಿ ಅವ್ರನ್ನೆಲ್ಲ ನೋಡ್ಕೊಳಕ್ಕೆ ಒಬ್ರು ಬೇಕಂಥೇಳಿ ಉಷಾನೂ ಕೂಡ ನಾವು ಬಿಟ್ಟು ಬಂದಿದ್ವಿ ಮನೆಯೊಳಗೆ. ಆದರೆ ಇಲ್ಲಿ ಬಂದಾದಮೇಲೆ ದೊಡ್ಡಪ್ಪ ಭಯಕತ್ಬಿಟ್ರು. ಇಲ್ಲ, ಎಲ್ಲರೂ ಬರಬೇಕು, ಎಲ್ಲರೂ ಬಂದು ಲೋಬಾನ್ ಹಾಕಿ ಎಲ್ಲರೂ ಸೇರಿ ಊಟ ಮಾಡಿದರೆ ಒಳ್ಳೇದಲ್ಲ, ಫೋನ್ ಮಾಡೋರಿಗೆ ಬರಲಿ ಅಂಥೇಳಿ. ಸೊ ಅದಕ್ಕೆ ನಾವೆಲ್ಲ ದಾರಿ ನೋಡ್ಕೊತ ಕೂತಿದ್ವಿ ನೋಡ್ರಿ. ಇವ್ರಿಗೆ ಕಾಲ್ ಮಾಡಿ ಆಮೇಲೆ ತಮ್ಮ ಮತ್ತು ಇವ್ರನ್ನೆಲ್ಲ ಕರ್ಕೊಂಡು ಬಂದ. ನೋಡ್ತಾ ಇರ್ಬೋದು, ಮಗ ಬಂದಾನು. ನೈಟೆಲ್ಲ ಫುಲ್ ಜ್ವರ ಇತ್ತು, ಬೆಳಗ್ಗೇನಿರಲಿಲ್ಲ. ಮತ್ತು ಫೋನ್ ಮಾಡೋತ್ಲೆ ಅಂದ್ರೆ ಮತ್ತು ಕಾವೇರಿ, ಚಿಂಟು, ಆಮೇಲೆ ಬೀರಪ್ಪ, ದೊಡ್ಡ ತಮ್ಮ ಎಲ್ಲರೂ ಕೂಡ ಬಂದರು ಸ್ನೇಹಿತರೆ. ಅವರು ಬಂದು ಲೋಬಾನೆಲ್ಲ ಹಾಕಿ ನಮಸ್ಕಾರ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಚಿನ್ನು ಮತ್ತು ಕಿರಣ್ ಇಬ್ಬರು ಕೂಡ ಕ್ಲಾಸಿಗೆ ಹೋಗಿದ್ರು. ಅವ್ರು ಇರಲಿಲ್ಲ. ಮತ್ತು ಉಷಾ ಹೇಳಿದ ಹಾಗೆ ಅಪ್ಪಾರ ಕಡೆ ಒಬ್ಬರು ಬೇಕಂತ ಹೇಳಿದ್ವಲ್ಲ, ಹೀಗಾಗಿ ಇಲ್ಲಿ ಬಿಡ್ರಿ ಮಾವರ ಒಬ್ಬರು ಆಗ್ತಾರೆ, ನಾ ಬರೋದಿಲ್ಲ ಅಂದ್ಲಂತಕ್ಕೆ. ಹೀಗಾಗಿ ಆಕೆ ಬರಲಿಲ್ಲ. ತನ್ನಂತೂ ನಾವು ಕರ್ಕೊಂಡು ಬಂದಿದ್ವಿ, ನಿಮಗೂ ಎಲ್ಲ ಗೊತ್ತೈತಿ. ಅದಕ್ಕೋಸ್ಕರ ನೋಡ್ರಿ, ಈಗ ಮತ್ತೆ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಆದ ನಂತರ ಏನಪ್ಪ ಅಂದ್ರೆ ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಬಿಡೋಣ, ಲೇಟ್ ಆಗೈತಿ, ಟೈಮ್ ಆಗೈತಿ, ಹಚ್ಕೊಂಡಿರ್ತಾರೆ ಅಂಥೇಳಿ ಅದೇ ಮಾತಾಡ್ತಾ ಇದ್ವಿ. ಎಲ್ಲ ಅಡುಗೆ ಕೂಡ ಆಗೈತಿ. ಎಲ್ಲರೂ ಅಂದ್ರೆ ಆಗಂಗಿಲ್ಲ, ಮಕ್ಕಳು ನಿಧಾನ ಆದ್ರೆ ಎಲ್ಲರೂ ನಿಧಾನ ಅಂತನ ಹೌದಲ್ರಿ. ಹೀಗಾಗಿ ಫಸ್ಟ್ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಮನೆಯೊಳಗೆ ಮೊದಲು ಮಕ್ಕಳಿಗೆ ನೋಡ್ರಿ. ಹೀಗಾಗಿ ಊಟದ ತಯಾರಿನೂ ಕೂಡ ನಡೆಸಿದ್ರಿ. ಈಗ ಅವರು ಈಗೇನೈತಿ ಮಕ್ಕಳನ್ನೆಲ್ಲ ಊಟಕ್ಕೆ ಕೊಡೋದು ಅಂಥೇಳಿ. ತಮ್ಮನೂ ಬಂದ. ಮೊಬೈಲ್ ಒಳಗೆ ಏನೋ ನೋಡಿ ಏನೋ ಚರ್ಚೆ ನಡೆದಿತ್ತು, ಎಲ್ಲರೂ ಕೂಡ ನೋಡ್ತಾಯಿದ್ರು. ಆದರೆ ನೋಡ್ರಿ, ಅದರದ ಡಿಸ್ಕಷನ್ ನಡೆದಿತ್ತು. ಏನಂತ ನನಗೂ ಎಕ್ಸಾಕ್ಟಾಗಿ ನೆನಪು ಬರ್ತಾಯಿಲ್ಲ. ಅದನ್ನ ಮಾತಾಡ್ತಾ ಕೂತಿದ್ವಿ. ಎಲ್ಲರೂ ಸೇರಿದಾಗ ಅದೊಂದು ಅಟ್ಮಾಸ್ಫಿಯರ ಬೇರೆ ಇರ್ತೈತಿ. ಯಾವುದೇ ಕಾರ್ಯಕ್ರಮ ಆಗಿರಲಿ, ಏನೋ ಇರಲಿ, ಎಲ್ಲ ಬಳಗ ಕೂಡಿದಾಗ ಅದೊಂದು ಚಂದ ಅಂಥೇಳಿ ನಮಗೂ ಕೂಡ ಅದ ಒಂದು ಸಮಾಧಾನ ಅನಿಸಿತ್ತು. ಎಲ್ಲರೂ ಬಂದ್ರಪ್ಪ ಅಂಥೇಳಿ. ಅವನು ಕೂಡ ಕೂತಿದ್ದಾನ, ನೋಡ್ತಾ ಇರ್ಬೋದು, ಸಣ್ಣ ತಮ್ಮ. ಆದರೆ ಈ ಥರ ಕೂತಾನಂದ್ರೆ ಒಂದು ಬೇಜಾರಂತನ ಹೇಳ್ಬೋದು. ಸಾಕಷ್ಟು ಸಲ ಹೇಳ್ಕೊಂಡಿದ್ದೀನಿ ನಾನು. ನನ್ನ 4 ಜನ ತಮ್ಮಂದಿರೊಳಗೆ ಫುಲ್ಲಿ ಸೈಲೆಂಟ್ ಅಂದ್ರೆ ಅವನ ಅಂತ ಹೇಳ್ಬೋದು, ಸುರೇಶ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅವನು ಅಷ್ಟೇ ಈ ಒಂದು ಭೂಮಿ ಋಣ ಅಥವಾ ನಮ್ಮ ಜೊತೆ ಇರುವಂಥ ಒಂದು ಕಾಲಾವಕಾಶ ಇಷ್ಟ ಬೇಡ ಬಂದಿದ್ದ ಅಂತ ನಾನು ಅಂದ್ಕೊಳ್ತೇನೆ ನೋಡ್ರಿ. ಇದೆಲ್ಲ ಆದಮೇಲೆ ಹೇಳಿದ ಹಾಗೆ ಮಕ್ಕಳಿಗೆಲ್ಲ ಊಟಕ್ಕೆ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಊಟಕ್ಕೋಸ್ಕರ ಏನಪ್ಪ ಅಂದ್ರೆ ಇವತ್ತು ಒಬ್ಬಟ್ಟು ಮಾಡಿದರು, ಹೋಳಿಗೆ, ಕಡಲೆಬೇಳೆ ಹೋಳಿಗೆನ ನಮ್ಮ ಕಡೆ ಮಾಡೋದು. ತೊಗರಿಬೇಳೆದು ಮಾಡೋಂಗಿಲ್ಲ, ಯಾಕಂದ್ರೆ ನಮ್ಮ ಕಡೆ ಎಲ್ಲ ಕಡಲೆಬೇಳೆನ ರೂಢಿ, ತೊಗರಿಬೇಳೆದು ಯಾರೂ ಇಷ್ಟಪಡೋಂಗಿಲ್ಲ ನಮ್ಮ ಕಡೆಗೆ. ಹಾಗೆ ಬಜ್ಜಿ ಮಾಡಿದರು ನೋಡ್ರಿ. ನಮ್ಮ ದೊಡ್ಡಪ್ಪ ಬಿಡ್ತಾನೆ ಇಲ್ಲ, ಟೇಸ್ಟ್ ನೋಡುವ ಒಂದೆರಡು ಅಂತೇಳಿ ಕೊಟ್ಟಬಿಟ್ರು. ಸೊ ಹಾಗೇನ ಟೇಸ್ಟ್ ನೋಡ್ತಾ ಇದ್ದೆ ನಾನು ಕೂಡ. ನಾವು ಸ್ವಲ್ಪ ನಮ್ಮ ಫ್ಯಾಮ್ಲಿ ಬಜ್ಜಿಗೆ ಭಾಳ ಪ್ರೀತಿ. ಚುರುಮುರಿ, ಬಜ್ಜಿ, ಮಿರ್ಚಿ ಅಂದ್ರೆ ಪಂಚಪ್ರಾಣ ನೋಡ್ರಿ ನಮ್ಮ ಮಂದಿಗೆ. ಊಟನ ಬೇಡ ಇವೆಲ್ಲ ಇದ್ರೆ. ನಿಜವಾಗ್ಲೂ ಸ್ನೇಹಿತರೆ, ಮಂಡಕ್ಕಿ ಅಂತಿರಲ್ಲ ನೀವು, ನಮ್ಮ ಕಡೆ ಚುರುಮುರಿ ಅಂತೀವಿ. ಚುರುಮುರಿ, ಖಾರ, ಬಿಸಿ ಬಿಸಿ ಬಜ್ಜಿ, ಮಿರ್ಚಿ ಇದ್ದು ಬಿಟ್ರೆ ಏನೇನೋ ಬೇಡ ನೋಡ್ರಿ, ಅಷ್ಟು ಪ್ರೀತಿ ನಾವು. ಬಜ್ಜಿ ಮಾಡಿದ್ರಲ್ಲ, ಅದನ್ನು ಟೇಸ್ಟ್ ನೋಡ್ತಾ ಇದ್ದೆ ನಾನು ಕೂಡ, ಚೆನ್ನಾಗಾಗಿದ್ವು. ಅದ್ರ ಜೊತೆಗೆ ಅಂದ್ರೆ ಹೆಸ್ರು ಕಾಳು ಪಲ್ಯ ಇತ್ತು, ಬದನೆಕಾಯಿ ಪಲ್ಯ ಇತ್ತು, ಚಪಾತಿ, ರೊಟ್ಟಿ, ಮತ್ತು ಕೋಸಂಬರಿ, ಉಪ್ಪಿನಕಾಯಿ,
ಅದು ಈಗ ಸೀಸನ್ ಉಪ್ಪಿನಕಾಯಿನ ಮಾಡಿದರು. ತೋತಾಪುರಿನ ಕಟ್ ಮಾಡಿ ಖಾರ ಉಪ್ಪು ಎಲ್ಲ ಹಾಕಿದ್ದು ತುಂಬಾ ರುಚಿಯಾಗಿತ್ತು. ಮೊಸರು ಚಟ್ನಿ, ನಂತರ ಬಜ್ಜಿ, ಹೋಳಿಗೆ, ತುಪ್ಪ ಹೇಳಿದೆ. ಆಮೇಲೆ ಅನ್ನ ಮತ್ತು ಕಟ್ಟಿನ ಸಾರು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಅಡುಗೆ. ಮಕ್ಕಳದೆಲ್ಲ ಆದ ನಂತರ ನಾವು ಊಟಕ್ಕೆ ಕೂತ್ವಿ. ಸೊ ಊಟ ಮಾಡಿದ್ವಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಭಾಳನ ರುಚಿಯಾಗಿತ್ತು ಅಂಥೇಳಿ. ಮತ್ತು ಬೆಳಗ್ಗೆನ ಒಂದಿಷ್ಟು ಖರೀದಿನೂ ಮಾಡಿದ್ರು ಇವರು. ಚೇರೆಲ್ಲ ಬಂದಿದ್ವಂತ. ಸೊ ನಾವು ಎಲ್ಲರೂ ಕೂತಂಥ ಚೇರ್ನ ಬೆಳಗ್ಗೆನ ಪರ್ಚೇಸ್ ಮಾಡ್ಕೊಂಡಿದ್ರು. ಇಲ್ಲೇ ಮಾರಕ್ಕೆ ಬಂದಿದ್ರಂತ. ಸ್ಟೂಲ್ ಆಗಿರ್ಬೋದು, ಈಗ ಅತ್ತಿಯವ್ರು ಇಟ್ಕೊಂಡಿದ್ರಲ್ಲ ಸ್ಟೂಲ್ ಅದಾಗಿರ್ಬೋದು. ಸೊ ಅದನ್ನು ಕೂಡ ತೋರಿಸಿದ್ರು. ಚೆನ್ನಾಗದವು, ಗಟ್ಮುಟ್ಟದವು. ನಾನು ಕೂಡ ಜಾಸ್ತಿ ಮಾಡ್ತಾಯಿದ್ದೆ ನಮ್ಮ ಅತ್ತಿಗೆ. ಲಾಸ್ಟ್ ಬ್ಲಾಗ್ ಒಳಗೆ ನೋಡಿರ್ಬೋದು ನೀವು ಆ ಥರ. ಸೊ ಮಕ್ಕಳದೆಲ್ಲ ಆದಮೇಲೆ ನಾವೆಲ್ಲರೂ ಊಟ ಮಾಡಾಕತ್ತೀವಿ ನೋಡ್ರಿ. ಭವಾನಿ ಮತ್ತು ಅಕ್ಕ, ಸುಜಾತ ಇವರೆಲ್ಲರೂ ಊಟಕ್ಕೆ ಬಡಿಸ್ತಾ ಇದ್ರು ನಮ್ಗೆ. ನಮ್ಮದೆಲ್ಲ ಆದಮೇಲೆ ಅವರು ಕೂಡ ಊಟ ಮಾಡಿದರು. ಊಟ ಆದಮೇಲೆ ನಾವು ಹೊರಡ್ತಾ ಇದ್ದೀವಿ. ಬರ್ರಿ ಎಲ್ಲಿಗೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೌದಲ್ವಾ ತನು? ಚಾವಿ ಎಲ್ಲಿ ಬಾಯಾಗ ಹುಚ್ಚಿ ಎಲ್ಲಿ ಹೊಂಟಿವಿ ನಾವೀಗ? ಶಿವಜ್ಜ ಮನಿ ನೋಡಾಕ. ಹೌದಲ್ಲ? ಹುಬ್ಳಿ ಅಜ್ಜಾರ ಮನಿ, ಚಿಕ್ಕಮ್ಮರ ಮನಿ ಕಡೆ ಹೊಂಟಿವಿ ನೋಡ್ರಿ. ಊಟ ಆತ ಎಲ್ಲಾರ್ದು. ಮಾವಿನಕಾಯಿ ಹೋಗೋಗ್ತ ಎಲ್ಲರೂ ಹೋದ್ರು ಮುಂದೆ. ನಾವು ಅಷ್ಟೇ ಗಾಡಿಯಾಗ ಹೊಂಟಿವಿ ನೋಡ್ರಿ. ವಾವ್ ನೋಡ್ರಿ, ನಾವು ಬಂದ್ವಿ ನಮ್ಮ ಕಾಕನ ಮನೆಗೆ, ಹುಬ್ಳಿ ಕಾಕನ ಮನೆಗೆ, ನಮ್ಮ ಚಿಕ್ಕಮ್ಮನ ಮನೆಗೆ. ಕಲರ್ ಅಂತೂ ಸಖತ್ತಾಗೈತು. ಬಂದುಬಿಟ್ಲೇನ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯ್ತು ಹೊರಗಡೆದ ಕಲರ್ ಕಾಂಬಿನೇಷನ್. ನಿಮಗೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಇದೆಲ್ಲ ಉಳಿದಿದ್ದೆಲ್ಲ ಕೆಲಸ ಆಗೈತಿ. ಗೇಟ್ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಸೇಫ್ಟಿ ಗ್ರಿಲ್ ಆಗಿರ್ಬೋದು ಎಲ್ಲನೂ. ಆಮೇಲೆ ಮನೆಗೆ ಹೆಸರು ಕೂಡ ಒಂದೇ ದಿವಸ ನಾವು ಹೆಸರನ್ನ ಮಾಡೋಕ್ಕೆ ಕೊಟ್ಟು ಬಂದಿದ್ವಿ. ನಾನು ಶ್ರೀ ಆದಿಶಕ್ತಿ ನಿಲಯ ಕೊಟ್ಟಿದ್ದೆ. ಚಿಕ್ಕಮ್ಮ ನಮ್ಮ ಕಾಕರ ಹೆಸರು ಬರೋ ಹಾಗೆ ಶ್ರೀ ಶಿವಶಕ್ತಿ ನಿಲಯ ಅಂತ ಹೇಳಿ ಕೊಟ್ಟಿದ್ದರು. ನಮ್ಮ ಕಾಕರ ಹೆಸರು ಶಿವಕುಮಾರ್ ಅಂಥೇಳಿ, ಅದಕ್ಕೆ ಅವ್ರ ಹೆಸರು ಅದರೊಳಗೆ ಬರಲಿ ಅಂಥೇಳಿ ಶ್ರೀ ಶಿವಶಕ್ತಿ ನಿಲಯ ಅಂತ ಕೊಟ್ಟಿದ್ದರು. ಭಾಳನ ಬ್ಯೂಟಿಫುಲ್ಲಾಗಿ ಕುಂತೈತಿ ಮನೆಗೆ ಹೆಸರು ನಿಜವಾಗ್ಲೂ. ಮತ್ತು ಮನೇನೂ ತೋರಿಸ್ತಾ ಇದ್ದೀನಿ ನೋಡ್ರಿ ಒಳಗಡೆ. ಲಾಸ್ಟ್ ನಿಮ್ಗೆ ಓಪ್ನಿಂಗ್ ಟೈಮ್ನಾಗೆಲ್ಲ ಕಲರ್ ಅದು ಆಗಿರಲಿಲ್ಲ. ಅಂದ್ರೆ ಮುಹೂರ್ತ ಕಡಿಮೆ ಇರೋದಕ್ಕೆ ನಾವು ಇದ್ದಿದ್ರಲ್ಲಿ ನಾವು ಮುಗಿಸ್ಕೊಂಡ್ಬಿಟ್ಟಿದ್ವಿ. ಜಸ್ಟ್ ಏನು ವಾಲ್ಕೇರ್ ಅಂತಾರಲ್ಲ, ವಾಲ್ಕೇರ್ ಅಷ್ಟನ್ನ ಆಗಿತ್ತು, ಅದ್ರೊಳಗೆ ಮಾಡ್ಕೊಂಡಿತ್ತು. ಈಗೆಲ್ಲ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗೈತಿ. ಉಳಿದಿದ್ದೆಲ್ಲ ಸೆಲ್ಫ್ ಗಿಲ್ಫ್ ಎಲ್ಲ ಕಂಪ್ಲೀಟ್ ಆಗೈತಿ. ನಂತರ ಈಗ ಚಿಕ್ಕಮ್ಮ ಏನೈತಲ್ಲ ಇದಕ್ಕೆ ಶೋಕೇಶ್ ಎಲ್ಲ ಮಾಡಿಸ್ಕೊಂಡ್ರು. ಹಾಗೇನ ಒಳಗಡೆ ಒಂದು ವಾರ್ಡ್ರೋಬ್ ಕೂಡ ಮಾಡಿಸ್ಕೊಂಡಾರ. ನೋಡ್ತಾ ಇರ್ಬೋದು ವಾರ್ಡ್ರೋಬದ್ದು ಕಲರ್ ಸಖತ್ತಾಗೈತಿ. ಫುಲ್ ಅಂದ್ರೆ ಫುಲ್ ಒಂದು ಲೆಂತದ್ದು ಮಿರರ್ ಕೂಡ ಐತಿ. ನೋಡ್ತಾ ಇರ್ಬೋದು ಚೆನ್ನಾಗೈತಿ. ಬಟ್ ಲಾಕ್ ಇತ್ತದ. ಕೀ ನಮ್ಮ ಭವಾನಿ ಹತ್ರ ಇತ್ತು. ಭವಾನಿ ಹೊರಗಡೆ ಹೋಗಿದ್ಲು. ಸೊ ಆಕಿ ಬರೋವರೆಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಮಸ್ತಾಗೈತೆ ನೋಡ್ರಿ. ನನಗಂತೂ ತುಂಬಾ ಲೈಕ್ ಆಯಿತು, ಇಷ್ಟ ಆಯಿತು. ಇವೆಲ್ಲ ಇದ್ರೆ ಒಂದು ಮನೆಗೆ ಒಂದು ಲಕ್ಷಣ ಅಂತ ಹೇಳ್ಬೋದು, ಕಳೆ ಅಂತ ಹೇಳ್ಬೋದು. ಆದರೆ ಎಲ್ಲದಕ್ಕೂ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ದುಡ್ಡಿದ್ರೆ ಏನಾದರೂ ಮಾಡಿಸ್ಕೊಳ್ಬೋದು ಅಂಥೇಳಿ. ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ, ಹಂಗೆ ರೊಕ್ಕ ಇದ್ರೆ ಏನು ರೀ, ಏನು ಬೇಕು ಅದನ್ನು ಬೇಕಾದಂಗೆ ಮಾಡಿಸ್ಕೊಳ್ಬೋದು, ಪರವಾಗಿಲ್ಲ. ಸೊ ನಾವು ನೋಡೋಣ ಅಂತ ಮುಂದೆ. ಸೊ ಈ ಥರ ಎಲ್ಲ ಪೇಂಟಿಂಗ್ ಎಲ್ಲ ಆಗೈತಿ. ಮತ್ತು ಅವರು ಕೂಡ ಹ್ಯಾಂಗರ್ಸ್ ಇವೆಲ್ಲ ಇಂಪಾರ್ಟೆಂಟ ಬೇಕಲ್ರಿ ಮನೆಗೆ. ಹ್ಯಾಂಗರ್ಸ್ ಎಲ್ಲ ಬಡಿಸ್ಯಾರ ನೋಡ್ರಿ. ಆಮೇಲೆ ಇನ್ನೊಂದು ಮೇನ್ ಚೇಂಜಸ್ ಏನಪ್ಪ ಮಾಡಿದರು ಅಂತಂದ್ರೆ, ಅದು ನಾವು ಕೂಡ ಸ್ವಲ್ಪ ಸಜೆಷನು ಕೊಟ್ವಿ ಚಿಕ್ಕಮ್ಮವರಿಗೆ. ಇದೆಲ್ಲ ಶೋಕೇಸ್ ನೋಡ್ತಾ ಇದ್ರಲ್ಲ, ಏನು ಸಜೆಷನ್ ಅಂದರೆ ಬಾತ್ರೂಮಲ್ಲೇನ ಅವರು ಕಮೋಡನ್ನು ಕೂಡಿಸಿದ್ರು ಫಸ್ಟಿಗೆ. ಭಾಳ ಅಂದ್ರೆ ಭಾಳ ಹತ್ತಿಯಾಗಿತ್ತು ರೀ ಅದು. ನಿಮಗೆ ಲೈಟ್ ಹಾಕಿ ಕೂಡ ತೋರಿಸ್ತೀನಿ ನಾನು. ಇಷ್ಟ ಬಾತ್ರೂಮ್ ಒಳಗೆ ಕಮೋಡ್ ಕೂಡ ಇತ್ತು. ಇಲ್ಲೇ ಇಂಡಿಯನ್ ಟಾಯ್ಲೆಟ್ ಇತ್ತು. ನಾವು ಅದು ಭಾಳ ಅಂದ್ರೆ ಏನು ಸ್ನಾನ ಮಾಡೋಕ್ಕೂ ಸ್ಪೇಸ್ ಆಗತ್ತಿದ್ದಿಲ್ಲ ಅಲ್ಲೇ. ಅದಕ್ಕೆ ಇಂಡಿಯನ್ ಕ್ಯಾನ್ಸಲ್ ಮಾಡಿಸಿ ಕಮೋಡನ್ನು ಇಲ್ಲೇ ಫಿಕ್ಸ್ ಮಾಡಿಸಿದ್ವಿ ನೋಡ್ರಿ. ಚಿಕ್ಕಮ್ಮ ಅವ್ರಿಗೆ ಒಂದು ಸ್ವಲ್ಪ ಸಜೆಷನ್ ಕೊಟ್ವಿ, ಒಂದೇ ಟಾಯ್ಲೆಟ್ ಇರಲಿ, ಇಂಡಿಯನ್ ಕ್ಯಾನ್ಸಲ್ ಮಾಡಿಬಿಡ್ರಿ, ಇಲ್ಲೇನ ಕಮೋಡ್ ಹಾಕಿಸಿ ಬಾತ್ರೂಮ್ ನಿಮ್ಗೇನಾಗ್ತೈತಿ ಸ್ವಲ್ಪ ಆರಾಮ ಅನ್ನಿಸ್ತೈತಿ ಅಂತ ಹೇಳಿ ಸ್ನಾನಕ್ಕದು. ಇಲ್ಲ ಅಂದ್ರೆ ಇದು ಕಮೋಡಕ್ಕೆ ಕುಂತ್ಬಿಟ್ಟಿತ್ತು, ತುಂಬಿಬಿಟ್ಟಿತ್ತು ಅದು ಬಾತ್ರೂಮ್. ಜಳಕಕ್ಕೆ ಜಾಗನೇ ಇರಲಿಲ್ಲ ನೋಡ್ರಿ. ಹಂಗೆ ಅವ್ರು ಅಂದ್ರೆ ಫ್ಯೂಚರ್ ಅಂತ ವಿಚಾರ ಮಾಡಿ ಸ್ವಲ್ಪ ಏಜ್ಡ್ ಇದ್ದವ್ರಿಗೆಲ್ಲ ಕಮೋಡ್ ಬೇಕು ಅಂದ್ಕೊಂಡು ಬಾತ್ರೂಮ್ನಾಗ ಕೂಡ್ಸಿದ್ಲಕ್ಕಿ. ಯಾಕಂದ್ರೆ ಹುಬ್ಳಿ ಮನೆಯೊಳಗೆ ಹಂಗೆ ಇತ್ತಲ್ರಿ, ಅದ ಐಡಿಯಾ ಮ್ಯಾಗ ಮಾಡಿಸಿದ್ಲು ಚಿಕ್ಕಮ್ಮ.
ಬಟ್ ಅದು ಸ್ವಲ್ಪ ದೊಡ್ಡದಿತ್ತು ರೀ ಬಾತ್ರೂಮ್ ಅಲ್ಲಿ ಹುಬ್ಳಿ ಮನ್ಯಾಗ. ಇದು ಸಣ್ಣದಿತ್ತು ನೋಡಿರಿ. ಇಷ್ಟರೊಳಗೆ ಕಮೋಡ್ ಕುಂತ್ಬಿಟ್ಟಿತ್ತು. ಹೀಗಾಗಿ ಒಟ್ಟು ನಾವು ಜಳಕಕ್ಕೆ ಜಾಗನೇ ಇರಲಿಲ್ಲ. ಹೀಗಾಗಿ ಕಮೋಡ್ ತೆಗೆದು ಈಗ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಬಾತ್ರೂಮ. ಈಗ ಕರೆಕ್ಟ್ ಐತ್ರಿಪ್ಪ ಜಳಕಕ್ಕದು ಮಾಡೋಕ್ಕದು ಮಸ್ತ್ ಆರಾಮೈತಿ. ಅದಕ್ಕೆ ಅದು ಕಮೋಡಲ್ಲಿ ಹಾಕಿ ಇಂಡಿಯನ ಕ್ಯಾನ್ಸಲ್ ಮಾಡಿದ್ರು ನೋಡಿರಿ. ಮತ್ತು ಹಿಂದ್ಗಡೆ ಎಲ್ಲನೂ ಇಲ್ಲೇ ಮಳೆ ನೀರೋದು ಒಳಗೆ ಬರಬಾರ್ದು, ಏನಾದರೂ ಹುಳ ಒಪ್ಪಡಿನೂ ಬರಬಾರ್ದು ಅಂತ ಇದನ್ನೂ ಫುಲ್ ಪ್ಯಾಕ್ ಮಾಡ್ಯಾರ. ಮತ್ತು ಬಟ್ಟೆ ಒಣಗಿ ಹಾಕಕ್ಕೆ ನೋಡಿರಿ ಮೇಲೆ ಸೆಳಿ ಕೂಡ ಸ್ಟೀಲಿನೂ ಸೆಳಿ ಬರ್ತಾವಲ್ಲ ಅವನು ಕೂಡ ಕೂಡ್ಸ್ಯಾರ. ಇದೊಂದು ಗೇಟ್ ಹುಬ್ಳಿ ಮನಿದು ಹಿಂದಿನ ಬಾಗ್ಲರಿ ಇದು, ಅದ್ರದ್ದು ಗೇಟ್ ಅದು ಡೋರ್ ಅದು ಒಂದು ಇಲ್ಲೇ ಬಂದೈತಿ. ನೋಡ್ಬೇಕು ಅದನ್ನೇನು ಇಲ್ಲಿ ಹಿಂದಿನ ಬಾಗಿಲಿಗೆ ಸೇಫ್ಟಿ ಡೋರ್ ಮಾಡ್ತಾರೋ ಏನು ಮಾಡ್ತಾರೋ ನೋಡಬೇಕು. ಮತ್ತು ಈ ಕಡೆನೂ ಒಂದು ಮಿರರ್ ಕೂಡ ಕುಂದಿರ್ಸ್ಯಾರ. ಇಲ್ಲಿ ಯುಟಿಲಿಟಿ ಏರಿಯಾ ಅಂತಲೇ ಹೇಳ್ಬೋದು. ವಾಷಿಂಗ್ ಮಷಿನ್ ಬರ್ತೈತಿ, ಮತ್ತು ಏನಾರು ಕೈಲಿ ಬಟ್ಟೆ ಗಿಟ್ಟ ತೊಳೆಯೋದಾದ್ರೆ, ಕೈಕಾಲು ಮುಖ ತೊಳ್ಕೋದಾದ್ರೆ ಇದೆಲ್ಲ ಹಿಂದಿಂದ ಒಂಥರ ಪ್ಯಾಸೇಜ್ ಅಥವಾ ಯುಟಿಲಿಟಿ ಏರಿಯಾ ಅಂತೀವಲ್ಲ ಆ ಥರ ನೋಡ್ರಿ. ಇದು ಹಿಂದೆ ಹಿತ್ತಲ ಬಾಗಲ್ದೊಳಗೆ ಇದೊಂದಿಷ್ಟು ಮಾಡ್ಯಾರ, ಅಂದ್ರೆ ಫುಲ್ ಸೇಫ್ಟಿಯಾಗೆ ಮಾಡ್ಯಾರ ಅಂತ ಹೇಳ್ಬೋದು. ಮಸ್ತ್ ಆಗೈತೆ ನೋಡ್ರಿ. ಅವಾಗೆಲ್ಲ ಏನೂ ಆಗಿರಲಿಲ್ಲ ಸ್ನೇಹಿತರೆ. ಈಗ ಒಂಥರ ಒಂದು ಮನೆಯ ಕಳೆ ಅಂತಲೇ ಹೇಳ್ಬೋದು. ಮಸ್ತ್ ಆಗೈತೆ ನೋಡ್ರಿ ಮನೆ. ಅವರು ಯುಗಾದಿ ಪಾಡ್ಯ ದಿವಸ ಶಿಫ್ಟ್ ಆಗೋರಿದ್ದಾರೆ ರೀ. ಇದು ಸಂಡೇ ಅಂದ್ರೆ ಅವರು ಟ್ಯೂಸ್ಡೇ ಶಿಫ್ಟ್ ಆಗೋರಿದ್ದರು. ಪಾಡ್ಯ ದಿವಸ ಒಳ್ಳೆ ದಿವಸ ಅವತ್ತನ ಬಂದುಬಿಟ್ರಾಯಿತು ಹೊಸ ವರ್ಷ ಅಂಥೇಳಿ. ಸೊ ಮಂಗಳವಾರ ಧಾರವಾಡಕ್ಕೆ ಬರ್ತಾರೆ ನೋಡ್ರಿ ಚಿಕ್ಕಮ್ಮವ್ರು. ಮತ್ತು ಹುಬ್ಬಳ್ಳಿ ಮನೆ ಬಗ್ಗೆ ಎಲ್ಲರೂ ಭಾಳ ಸಲ ಕೇಳ್ತಾ ಇರ್ತೀರಿ. ಹುಬ್ಬಳ್ಳಿ ಮನೆ ನಮ್ಮ ಕಾಕವರು ಆರಾಮಿಲ್ದಾಗನ ಸೇಲ್ ಆಗಿದ್ದೈತ್ರಿ ಸ್ನೇಹಿತರೆ. ಅದು ಸೇಲ್ ಆಲ್ರೆಡಿ ಸೇಲ್ ಆಗೈತಿ. ಇವರು ಈಗ ಸದ್ಯಕ್ಕೆ ರೆಂಟೆಡ್ ಇದ್ರಲ್ಲೇ, ಇವ್ರ ಮನೆಯೊಳಗೆ ಇವರು ರೆಂಟೆಡ್ ಇರುವಂಗಾಗಿತ್ತದ. ಅದಕ್ಕೋಸ್ಕರ ಸೊ ಹುಬ್ಳಿ ಮನೆ ಸೇಲ್ ಆಗೈತೆ ನೋಡ್ರಿ. ನಮ್ಮದು ಹುಬ್ಳಿ ಮನೆಯ ಋಣ ಮುಗೀತಂತಲೇ ಹೇಳ್ಬೋದು. ಅದನ್ನು ನಾನು ನಿನ್ನೆ ದಿವಸ ನಮ್ಮ ಕಾಕಾರ ಜೊತೆ ಅನ್ನತ್ತಿದ್ದೆ. ಸಾಕಷ್ಟು ಮೆಮೊರೀಸ್ ಇದ್ದು ಆ ಮನೆಯೊಳಗೆ ನಮ್ಮವ. ಆದ್ರೆ ಅನಿವಾರ್ಯ ಏನು ಮಾಡೋದು, ಕಾಕಾರ ಜೊತೆನೋ ಅದು ಹೋಯ್ತಂತಲೇ ಹೇಳ್ಬೋದು ಮನೆ ಕೂಡ. ಆದರೆ ಕಾಕ ಏನು ಮಾಡಿದ್ರಂದ್ರೆ ಎಲ್ಲರಿಗೂ ಹತ್ತಿರ ಆಗುವಾಗೆ ಧಾರವಾಡದಾಗ ಮನೆಯನ್ನು ಜಾಗ ತೊಗೊಂಡು ಮನೆಯನ್ನು ನೋಡ್ರಿ ನಿರ್ಮಾಣ ಮಾಡೋ ರೀತಿ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ರು ನೋಡ್ರಿ. ಅವರು ಇರಬೇಕಾಗಿತ್ತು. ಎಷ್ಟೊಂದು ಸಂಭ್ರಮ ಇರ್ತಿತ್ತಂದ್ರೆ ಬೇಡದು. ಸೊ ಅಡುಗೆ ಮನೆ ನೋಡ್ರಿ, ಅಡುಗೆ ಮನೆ ಈ ಥರ ಐತಿ. ಇಲ್ಲಿ ಅದು ಒಂದು ಅವ್ರದ್ದು ಅದು ಸೋಫಾ ಕಮ್ ಬೆಡ್ ಅಂತಲೇ ಹೇಳ್ಬೋದು. ಅದನ್ನು ಓಪ್ನಿಂಗ್ ಟೈಮ್ ಒಳಗೆ ತಂದಿದ್ರೆ ಮತ್ತು ಇನ್ನೇನು ರಿಟರ್ನ್ ಒಯ್ಯೋದು ಅಂತ ಇಲ್ಲೇ ಇಟ್ಟಾರ. ಇನ್ನೆಲ್ಲ ಜೋಡಿಸ್ಕೋತಾರೆ ನೋಡ್ರಿ. ನಿಮಗೆ ಹೆಂಗೆ ಅನ್ನಿಸ್ತು ಮನೆ ಹೇಳ್ರಿ. ಯಾಕಂದ್ರೆ ನಾನು ಖಾಲಿ ಮನೇನ ತೋರಿಸಿದ್ದೆ. ಈ ಥರ ಶೋಕೇಸು ವಾರ್ಡ್ರೋಬು ಈ ಥರ ಪೇಂಟಿಂಗ್ ಅದು ಏನೂ ಆಗಿರಲಿಲ್ಲ ಅವಾಗ. ಈಗೆಲ್ಲ ಕಂಪ್ಲೀಟ್ ಆಗೈತಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ತುಂಬಾ ಖುಷಿ ಆಯ್ತು. ಬಹಳನ ಚಲೋ ಆಗೈತಿ. ನಮ್ಮ ತನು ಇಲ್ಲೇ ಏನಂದ್ರೆ ಕಂಪ್ಲೇಂಟ್ ಹೇಳಕ್ಕೆ ಬಂದಾಳ್ರಿ. ಯಾಕಂದ್ರೆ ಎಲ್ಲರೂ ಮೇಲೆ ಹೋಗ್ಯಾರ ಟೆರೆಸ್ ಮೇಲೆ, ಆಕಿನ ಕರ್ಕೋವಲ್ರಂತ. ಅದಕ್ಕೆ ನನಗೆ ಹೇಳಕ್ಕೆ ಬಂದಾಳು. ಸೊ ಆಕಿನ ಕರ್ಕೊಂಡು ನಾನು ಮೇಲೆ ಬಂದೆ ನೋಡ್ರಿ. ಎಲ್ಲರ ಜೊತೆನೇ ಇರಬೇಕಾಕಿ. ಹಿಂಗೆ ನಾವು ಸಣ್ಣೊಳಕ್ಕಾಕಿನ ಮ್ಯಾಲೆ ಕರ್ಕೊಂಡು ಹೋಗ್ಬೇಡ್ರಿ ಅಂದಿದ್ದಕ್ಕೆ ಪಾಪ ಬಿಟ್ಟು ಬಂದಿದ್ರು ಅವರು. ಹುಡುಗರಲ್ರಿ ಹೇಳಕ್ಕೆ ಬರೋಂಗಿಲ್ಲ. ಏನಾದರೂ ಬಗ್ಗೆ ನೋಡು ಮುಂದೆ ಮಾಡು ಮುಂದೆ ಎಲ್ಲರೂ ಸಣ್ಣವ್ರು ಆಗ್ತಾರೆ. ಅವ್ರ ಮೇಲೆ ಜವಾಬ್ದಾರಿ ಬಿಡೋಕೆ ಆಗಂಗಿಲ್ಲ. ನೀವು ಅಷ್ಟೇ ಹೋಗ್ರಿ ಆಕಿನ ಕರ್ಕೊಂಡು ಹೋಗ್ಬೇಡ್ರಿ ಅಂದಿದ್ದೆ ನಾನು. ಬಿಟ್ಟು ಬಂದಿದ್ರು. ಸೊ ಆಕಿ ಕಂಪ್ಲೇಂಟ್ ಹೇಳಕತ್ತಿದ್ದು ನನಗೆಲ್ಲರೂ ಬಿಟ್ಟು ಮ್ಯಾಲೆ ಹೋಗ್ಯಾರ ಅವರು ಅಂಥೇಳಿ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ರಿ ಸೋಲಾರ್ ವಿಗಾರ್ಡದ ಸೋಲಾರ್ ಹಾಕ್ಸಾರ. ಸೊ ನಮ್ಮ ಅತ್ತಿಯವ್ರು 3 ಸಿಂಟೆಕ್ಸ್ ಯಾಕೆ ಇಟ್ಟಾರ 3 ಸಿಂಟೆಕ್ಸ್ ಯಾಕೆ ಇಟ್ಟಾರ ಅಂತ ಹೇಳತ್ತಿದ್ರು. ಸೊ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಾಕತ್ತಿದ್ದೆ. ಇಲ್ಲಮ್ಮ ಒಂದು ಸೋಲಾರ್ದು ಬಿಸಿನೀರದ್ದು, ಒಂದು ಕುಡಿಯೋ ನೀರಿಂದ, ಒಂದು ಬಳಸೋ ನೀರಿಂದ ಅಂಥೇಳಿ. ಸೊ ಈ ರೀತಿಯಾಗಿ ಟೆರೆಸ್ ನೋಡಿರಿ ಸೋಲಾರ್ ಹಾಕಿರೋ ಒಂಥರ ಜಾಗನ ಹಿಡ್ಕೊಂಡ್ಬಿಡ್ತಾವೆ ರೀ. ಯಾಕಂದ್ರೆ ಸಿಂಟೆಕ್ಸು ಜಾಸ್ತಿ ಆಗ್ತಾವೆ. ಸೋಲಾರ್ದು ಫುಲ್ಲೆಲ್ಲ ಅದರದ್ದೆಲ್ಲ ಸೆಟಪ್ ಅಂದ್ರೆ ನೋಡಿರಿ ಅರ್ಧ ಏನಂದ್ರೆ ಟೆರೆಸ್ನ ಕವರ್ ಮಾಡ್ಕೊಂಡೈತಿ. ಬಟ್ ಇದೆಲ್ಲನೂ ಬೇಕು. ಒಂದು ಸಲ ಮಾಡಿದರೆ ಇದೆಲ್ಲನೂ ನೀಡಿರುವಂಥದ್ದು. ಒಂದು ಸಲ ಮಾಡಿದ್ರೆ ಶಾಶ್ವತ ಅಂಥೇಳಿ ಬಿಸಿನೀರಿನ ಟೆನ್ಷನ್ ಇರೋಂಗಿಲ್ಲ. ಸೊ ಎಲ್ಲನೂ ವ್ಯವಸ್ಥೆ ಹುಬ್ಳಿ ಮನೆಯೊಳಗೂ ಎಲ್ಲನೂ ಇದೇ ರೀತಿನ ಐತೆ ರೀ ಸ್ನೇಹಿತರೆ. ಒಂದು ಬಾಡಿಗೆ ಕೊಟ್ಟು ಒಂದು ಇವ್ರಿದ್ರು. ಬಟ್ ಈಗಂತೂ ಅದನ್ನು ಸೇಲ್ ಮಾಡ್ಯಾರ. ಈಗ ಒಂದು ಖುಷಿ ಏನಂದ್ರೆ ನಮ್ಮ ಕಡೆನ ನಮ್ಮ ಧಾರವಾಡಕ್ಕೆ ಬಂದ್ರಲ್ಲ ಅನ್ನೋದೊಂದು ಖುಷಿ. ಈಗ ಮತ್ತೆಲ್ಲರೂ ಒಂದೇ ಕಡೆ ಆಗಿಬಿಟ್ವಿ ನಾವು. ಅದೊಂದು ಖುಷಿ ಅಂತ ಹೇಳ್ಬೋದು. ಸೊ ಈ ರೀತಿ ಆಗೈತೆ ನೋಡ್ರಿ. ಮನೆ ಕಂಪ್ಲೀಟ್ ಆಗೈತಿ. ಇನ್ನೇನವರು ಬರ್ತಾರೆ ನೋಡ್ರಿ. ನಮ್ಮ ತನು ಡ್ಯಾನ್ಸ್ ಮಾಡತ್ತಾಳ್ರಿ. ಟೆಂಗೆ ಡ್ಯಾನ್ಸ್ ಮಾಡತ್ತಾಳ ನೋಡ್ರಿ. ಭಾಳ ಚುಟಿ ಡ್ಯಾನ್ಸು ಹಾಡು ಅಂದ್ರೆ ಭಾಳ ಆಕಿಗೆ ಇಷ್ಟ ನೋಡ್ರಿ. ಹೆಂಗೆ ಮಾಡ್ತಾಳೆ ನೋಡ್ರಿ. ಸ್ನೇಹಿತರೆ ಖಂಡಿತವಾಗ್ಲೂ ತಿಳಿಸ್ಬೇಕು ನೀವು ಮನೆ ಹೆಂಗಾಗೈತೆ ಅಂಥೇಳಿ. ಒಂಚೂರಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಪ್ಪದ ತಿಳಿಸ್ರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೊಂದಿಗೆ ನನ್ನ ಚಾನಲ್ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ.
ಮತ್ತೊಂದು ಸರಿ ಹೇಳ್ತೀನಿ, ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೂ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಸರಿ ಸ್ನೇಹಿತರೆ, ನಾವೀಗ ಹೊರಡ್ತಾ ಇದ್ದೀವಿ ನೋಡಿರಿ. ನಾವು ಯಾರ್ಯಾರು ಬಂದಿದ್ವಲ್ಲ ಅವರೆಲ್ಲರೂ ಸೇರಿ ಅನುನ ತನುನ ಕರ್ಕೊಂಡು ಸಾನು ಕೂಡ ಬಂದಲ ನಮ್ಮ ಜೊತೆಗೆ. ಈಗ ಮನೆಗೆ ನಾವು ಅಂದ್ರೆ ಮೊದಲ ದೊಡ್ಡಪ್ಪ ಅವ್ರ ಮನೆಗೆ ಹೋಗಬೇಕು. ಹೋಗಿ ದೊಡ್ಡಮ್ಮ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ನಡಿಲಿಕ್ಕೆ ತೊಂದರೆ ಆಕೈತಿ, ಅವ್ರ ಸಲುವಾಗಿನ ಮತ್ತೆ ಕರ್ಕೊಂಡು ಬಂದಿದ್ದೆ ನಾನು ಗಾಡಿ ಒಳಗೆ. ಅವ್ರಿಗೆ ಎಲ್ಲರ ಜೊತೆ ಹೋಗಬೇಕು ಮಾಡಬೇಕು ಅನ್ನೋದು ಆಸೆ ಅಲ್ಲ. ಸ್ವಲ್ಪ ಕಾಲು ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ತ್ರಾಸ ಆಕೈತೆ ಅಂತ ನಾವು ಬೇಡ ಅನ್ನೋದು ಬೇಜಾರು ಮಾಡ್ಕೋತಾರೆ. ಯಾರಿಗಾದ್ರೂ ಆಗ್ತಿತ್ತಲ್ರಿ, ಎಲ್ಲರೂ ಇದ್ದಲ್ಲೇ ಇರಬೇಕು ಅನ್ನೋದೊಂದು ಖುಷಿ, ಅದಕ್ಕೆ ಕರ್ಕೊಂಡು ಬಂದಿದ್ವಿ. ಈಗ ಮನೆಗೆ ಮೊದಲು ದೊಡ್ಡಪ್ಪ ಅವ್ರ ಮನೆಗೆ ಹೋಗಿ ದೊಡ್ಡಮ್ಮ ಅವ್ರನ್ನ ಬಿಟ್ಟು ಈಗ ನಮ್ಮ ಮನೆಗೆ ಹೋಗೋದು ಅಂತ ಹೇಳಿ ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ನಮ್ಮದು ಬೆಳಗ್ಗೆಯಿಂದ ಇಲ್ಲಿ ಒಂದು ಆಲ್ಮೋಸ್ಟ್ ಸಾಯಂಕಾಲ ಟೈಮ್ ಆಗಿಬಿಡ್ತು. ಆದರೂ ಕೂಡ ನಮ್ಮ ದೊಡ್ಡಮ್ಮ ಇನ್ನೂ ಮೇಲ್ ಬರ್ರಿ ಚಹಾ ಮಾಡ್ತೀನಿ ಹಂಗೆ ಹಿಂಗೆ ಹೇಳ್ತಾನೆ ಇದ್ದರು. ಇಲ್ಲಿ ಬಿಡೋ ಮತ್ತು ಲೇಟ್ ಆಗ್ತೈತಿ ಅಂಥೇಳಿ ನಾವು ಇನ್ನೇನು ಹೊರಡ್ತೀವಿ ನೋಡ್ರಿ. ಎಲ್ಲರಿಗೆ ಬಾಯ್ ಹೇಳಿ ನೋಡ್ರಿ. ನಮ್ಮ ಅನು ಬಂದ್ಲು, ಅಕ್ಕ ಮಾಮ ಇನ್ನೂ ಅದ ಮನೆಯೊಳಗೆ ಅದಾರ. ಅನು ಬಂದ್ಲ ನಮ್ಮ ಜೊತೆಗೇನ, ಯಾಕಂದ್ರೆ ಅವ್ರ ಮಮ್ಮಿ ಬಿಟ್ಟು ಇರೋದಿಲ್ಲಕ್ಕಿ ಸಾನು ಇದ್ದಾಳಂತ ಅಕ್ಕಿ ಜೊತೆ ಬಂದಾಳೆ ನೋಡ್ರಿ. ದೊಡ್ಡಮ್ಮ ಅವ್ರಿಗೆ ಬಾಯ್ ಹೇಳಿದ್ವಿ. ನಾಳೆ ಯುಗಾದಿ ಅಮಾವಾಸ್ಯೆ, ನಾಡಿದ್ದು ಪಾಡ್ಯ ಇತ್ತು. ಹೀಗಾಗಿ ನಾವು ಕೂಡ ಮಾರ್ಕೆಟ್ಗೆ ಅದು ಹೋಗಿರಲೇನ ಇಲ್ಲ, ನೋಡ್ಬೇಕು. ಇವತ್ತು ಹೋಗೋದಾಗ್ತಿತ್ತು, ನಾಳೆ ಹೋಗೋದಾಗ್ತಿತ್ತು. ಯಾಕಂದ್ರೆ ಹಣ್ಣು ಹೂವು ಎಲ್ಲನೂ ಬೇಕಲ್ರಿ, ಹಬ್ಬ ಅಂದಮೇಲೆ ಬೇಕೇ ಬೇಕಾಗ್ತೈತಿ. ಅದಕ್ಕೋಸ್ಕರ ನಮ್ಮ ಕಡೆ ಎಲ್ಲ ತೋರಣ ಮತ್ತು ಬೇವಿನ ಹೂವು, ಬೇವಿನ ಸೊಪ್ಪು ಎಲ್ಲನೂ ಸಿಗ್ತಾವ್ರಿ. ಅದರದ್ದೇನು ತೊಂದರೆ ಇಲ್ಲ. ನಮ್ಮ ಏರಿಯಾದಲ್ಲಿ ಸಾಕಷ್ಟು ಗಿಡ ಮರಗಳದಾವೆ. ಇಲ್ಲ ಅಂದ್ರೆ ಅದನ್ನು ಕೂಡ ಮಾರ್ಕೆಟಿಂದನೇ ತರುವಂಥ ಪರಿಸ್ಥಿತಿ ಇರ್ತೈತಿ. ಬಟ್ ನಮ್ಮ ಕಡೆ ಹಾಗೇನಿಲ್ಲ ನೋಡ್ರಿ. ಮತ್ತು ಅವನು ಬಂದ್ಲರಿ, ಆಮೇಲೆ ಕಾವೇರಿ ಬಂದಳು. ಐಸ್ ಕ್ರೀಮ್ ನಮ್ಮ ತನು ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ಲು. ಸೊ ಐಸ್ ಕ್ರೀಮ್ ತೊಗೊಂಡ್ವಿ ಎಲ್ಲರಿಗೂ ಕೂಡ. ನಾನೊಂಚೂರು ಹಾಲು ಮೊಸರು ತೊಗೊಂಡೆ. ಸ್ವಲ್ಪ ತರೋದಾಗೈತೆ ರೀ ಹಾಲು ಮೊಸರು, ಯಾಕಂದರೆ ನೋಡ್ತಾ ಇದ್ರಲ್ಲ ಬಿಸಿಲು ಹೆಂಗೈತೆ ಅಂಥೇಳಿ. ಫ್ರಿಜ್ ಕೂಡ ಇಲ್ಲ, ಬಿಸಿಲಿಗೆ ಹಾಲೆಲ್ಲ ಸಿಕ್ಕಾಪಟ್ಟಿ ಹೊಡೆದು ಹಿಂಗಾಗಕತ್ತವು. ಸಣ್ಣ ಪ್ಯಾಕೆಟ ತೊಗೊಂಡ್ವಿ ನಾವು ಕೂಡ. ಸಾಕು, ಒಂದೆರಡು 2 ಟೈಮ್ಸಿಗಂತೂ ಹಾಗೆ ಆಗ್ತೈತಿ. ಸಣ್ಣ ಪ್ಯಾಕೆಟ್ ಹಾಲಾದ್ರೂ ಕೂಡ ಅದನ್ನಷ್ಟು ತೊಗೊಂಡು ನಾವೀಗ ಮನೆ ಕಡೆ ಹೊರಡ್ತಾ ಇದ್ವಿ. ನಮ್ಮ ತಮ್ಮ ನೋಡ್ರಿ ನಮ್ಮ ತನಗೆ ಎಷ್ಟು ಕಾಡಿಸ್ತಾನಂದ್ರೆ ತನ್ನ ಮಗಳಿಗೆನ ಕಾಡಿಸ್ತಾನ ಅವನು. ಆಕಿ ಐಸ್ ಕ್ರೀಮ್ ಕಸ್ಕೊಳ್ಳೋದು ಹಿಂಗೆ ಮಾಡೋದು ಅಂತ ಹೇಳಿ. ಸೊ ಇದು ನೋಡ್ರಿ ನಮ್ಮ ಈ ಕಡೆಯಿಂದ ನೀವು ನೋಡಿಲ್ಲ ಅನ್ಸತ್ತೆ. ತೇಜಸ್ವಿ ನಗರಿಂದ ಈ ಸೈಡ್ ನಾವು ಹೋಗ್ತಾ ಇದ್ದೀವಿ. ಇದೆಲ್ಲ ನಮ್ಮ ಪ್ರೈಮರಿದು ಒಂದು ಮೆಮೊರಿ ನೋಡ್ರಿ. ಇದೆಲ್ಲ ರೋಡ್ ಈಗಂತೂ ಸೂಪರ್ ಮಾಡ್ಯಾರ ಬಿಡ್ರಿ. ಮೊದಲೆಲ್ಲ ಏನೂ ಇರಲಿಲ್ಲ, ಕಚ್ಚಾ ರೋಡು, ಏರ್ಕಿ ಸಿಕ್ಕಾಪಟ್ಟಿ ಏನಂತೀರಿ ಮಟ್ಟಿ ಮಣ್ಣು ಅಂತಾರಲ್ಲ ಆ ಥರ. ಒಂದು ಹುಡಿ ಕಾಲಿಟ್ರೆ ಇಷ್ಟು ಎತ್ತರ ಸಿಡಿತಿತ್ತು, ಪೌಡರ್ ಟೈಪ್. ಮಳೆ ಬಂದ್ರಂತೂ ಚಾ ಬಂತು, ಕೇಟಿ ಬಂತನ ಅಂತಿದ್ವಿ ನಾವು. ಅಷ್ಟೊಂದು ಮಟ್ಟಿ ಕಲರ್ನು ಹಂಗೆ ಇರ್ತಿತ್ತು. ಮತ್ತು ಮಳೆ ಬಂದು ಅಂದ್ರೆ ನೀರು ಹರಿತಂದ್ರೆ ಮಿಕ್ಸ್ ಆಗಿ ಒಂಥರ ಚಾ ಕಲರಲ್ಲೇ ಬಂದುಬಿಡ್ತಿತ್ತು ಅದು. ಫುಲ್ ಏರ್ಕಿ ಇತ್ತು. ಒಂಚೂರು ಗುಡುಗು ಮಿಂಚು ಸ್ಟಾರ್ಟ್ ಆತಂದ್ರೆ ನಮ್ಮ ಸ್ಕೂಲಿಂದ ನಮ್ಗೆ ಟೀಚರ್ಸ್ ಎಲ್ಲ ನಮ್ಮ ಏರಿಯಾದವ್ರಿಗೆ ಕಳಿಸ್ಬಿಡ್ತಿದ್ರು, ಯಾರೆಲ್ಲ ಶ್ರೀರಾಮನಗರದವ್ರು ಇದ್ದೀರಿ ಮನೆಗೆ ಹೋಗ್ಬಿಡ್ರಿ ಅಂತ. ಯಾಕಂದ್ರೆ ನಮ್ಮ ಕಡೆ ಇಲ್ಲೆಲ್ಲ ತೆಗ್ಗಾಕೈತಲ್ರಿ ನಮ್ಮ ಏರಿಯಾ ಎಲ್ಲ ಸುತ್ತಮುತ್ತಲದ್ದೆಲ್ಲ ಏರಿಯಾದ ನೀರೆಲ್ಲ ಮಳೆ ಬಂದ್ರೆ ನಮ್ಮ ಏರಿಯಾಕ್ಕೆ ಬರ್ತಿತ್ತು. ಸೊ ದಾಟಕ್ಕನ ಜಾಗ ಇರ್ತಿದ್ದಿಲ್ಲ. ಅಷ್ಟೊಂದು ಒಂಥರ ಹಳ್ಳ, ಭಾಳಷ್ಟು ನೀರು ಹರಿಯೋದು ಈ ಥರ. ಮತ್ತು ಮನೆ ಕಡಿಮೆ, ಒಂಥರ ಜಂಗಲ್ ಟೈಪ್ ಇತ್ತು ನಮ್ಮ ಏರಿಯಾ. ಅದರೊಳಗೆ ಸಿಕ್ಕಾಪಟ್ಟಿ ಹಾವು ಬರ್ತಿದ್ವು, ಏಡಿಗಳು ಬರ್ತಿದ್ವು, ಈ ಥರ ಎಲ್ಲ ಸಿಚುವೇಶನ್ಸ್ ಇತ್ತು ಅವಾಗ. ಹೀಗಾಗಿ ಹೆದರಿ ಒಂಚೂರು ಮಳೆ ಮಾಡಾದ್ರೆ ಸಾಕು ನಮ್ಮನ್ನೆಲ್ಲ ಕಳಿಸ್ಬಿಡ್ತಾಯಿದ್ರು. ನಮಗೆ ಖುಷಿ, ಅಯ್ಯೋ ನಮಗೆ ಲಘು ಬಿಟ್ರೆ ಸ್ಕೂಲಿಂದ ಅಂತ. ಅಷ್ಟು ಬರೋದ್ರೊಳಗೆ ಅಂದ್ರೆ ಮೊದಲಿನ ಮಳೆ ಕೇಳಿದ್ರೆ ಎಂಥ ಮಸ್ತ್ ಮಳೆಗಳಾಗ್ತಿದ್ವು ಅವಾಗ. ಸಿಕ್ಕಾಪಟ್ಟಿ 1-2 ತಾಸುಗಟ್ಟಲೆ ಕಟ್ಟಿಯುವಂಥ ಮಳೆಗಳು ಬಿಡ್ತಿತ್ತು ರೀ. ಸಡನ್ನಾಗಿ ಮನೆ ಸೇರಿದ್ರೊಳಗೆ ಅಂದ್ರೆ ಮಳೆ ಬಿಡ್ತಿತ್ತು ನೋಡ್ರಿ. ಅದೆಲ್ಲ ನೆನಪಾಗ್ತೈತಿ ಆ ರೋಡಲ್ಲಿ ಬರುವಾಗ. ಅಲ್ಲಿಂದ ಬಂದು ಒಂಚೂರು ರೆಸ್ಟ್ ಮಾಡಿ ಬಟ್ಟೆ ನೆನೆಸಿಟ್ಟಿದ್ಲ ಕಾವೇರಿ. ಯಾಕಂದ್ರೆ ಆಕೆ ಬರೋದಿಲ್ಲ ಅಂದಿದ್ಲಲ್ಲ, ಬಟ್ಟೆ ಆದರೂ ತೊಳೆದ್ರೆ ತಂದು ನೆನೆಸಿಟ್ಟಿದ್ಲು. ಮತ್ತು ಬಂದಿದ್ದು ಒಂಚೂರು ರೆಸ್ಟ್ ಮಾಡ್ಕೊಂಡ್ವಿ. ರೆಸ್ಟ್ ಮಾಡಿ ಆದಮೇಲೆ ಎಲ್ಲ ಬಟ್ಟೆ ತೊಳೆದು ಹಾಕಿದ್ಲು. ಈಕಿ ಚಿಟಿಮಿ ನೋಡ್ರಿ, ಒಂದು ಕೆಲಸಕ್ಕೆ 4 ಕೆಲಸ ಹಚ್ಕೋತ ನೀರಾಟ ಆಡಕತ್ತಾಳು. ನಾನು ಸ್ವಚ್ಛ ಮಾಡಕತ್ತೀನಿ ನೋಡ್ಬಾ, ನಾನು ಒಳಗೆ ಎಡಿಟ್ ಮಾಡ್ಕೊತ ಕೂತಿದ್ದೆ. ನನಗೆ ಈ ಪರಿ ಒದ್ರಾಕತ್ತಿದ್ಲು. ಅತ್ತಿ ನೋಡ್ಬಾ ಇಲ್ಲೇ ನಾನು ಸ್ವಚ್ಛ ಮಾಡಕತ್ತೀನಿ, ನಾನು ಎಷ್ಟು ಕೆಲಸ ಮಾಡಕತ್ತೀನಿ ನೋಡ್ಬಾ ಇಲ್ಲಿ ಅಂತೇಳಿ. ಸೊ ಎದ್ದು ಬಂದೆ. ಇದೆಲ್ಲ ಬಟ್ಟೆ ಬ್ರಷ್ ತೊಗೊಂಡು ತಿಕ್ಕಾಕತ್ತಾಳೆ ನೋಡ್ರಿ. ಭಾಳ ಅಂದ್ರೆ ಭಾಳ ಚೂಟಿ ಅದಾಳ. ಕೆಲಸ ಒಂದಕ್ಕೆರಡು ಕೆಲಸ ಈ ಥರ. ಮತ್ತು ನಮಗೂ ಮಸ್ತ್ ಹೊತ್ತು ಹೋಗಿದ್ರಿ. ಆಕೆ ಜೊತೆಗೆ ಟೈಮ್ ಪಾಸ್ ಆಗ್ತೈತಿ, ಖುಷಿ ಆಗ್ತೈತಿ. ಏನು ನೋವು ಇದ್ರೂ ಮರಿತೀವಿ ನೋಡ್ರಿ.
ನಮ್ಮ ತನು ಪುಟಾಣಿ ಇದ್ಲಂದ್ರೆ ಮಕ್ಕಳಿದ್ದ ಮನೆ ಅದು ಒಂಥರ ಆನಂದ ಗೋಕುಲ ಅಂತಾರಂತ. ನಿಜ ರೀ ಸ್ನೇಹಿತರೆ, ಅದು ಸತ್ಯವಾದ ಮಾತಂತನೇ ಹೇಳ್ಬೋದು. ಇಲ್ಲಂದ್ರೆ ನಮ್ಮ ಗುಂಗೊಳಗೆ ನಾವು ನಮ್ಮ ಚಿಂತೆಯೊಳಗೆ ನಾವು ಹೋಗ್ಬಿಡ್ತೀವಿ. ಈ ಥರ ಮಕ್ಕಳಿದ್ರೆ ಕೆಲಸ ಹಚ್ಚೇ ಬಿಡ್ತಾರೆ ರೀ, ಒಂದು ಅದನ್ನು ಕೊಡು ಇದನ್ನು ಕೊಡು ಅಂದ್ರೆ ಇದ್ರೊಳಗೆ ಹೋಗ್ಬಿಡ್ತೀವಿ ನಾವು. ಆಲೋಚನೆನ ಬೇರೆ ಆಲೋಚನೆ ಬರೋಕ್ಕೆ ಅವಕಾಶನೇ ಇರೋಂಗಿಲ್ಲ ಅಂಥೇಳಿ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಖುಷಿಯಾಗಿ ಟೈಮ್ ಕಳಿತೀವಿ ಅಂಥೇಳಿ. ಮನಸ್ಸು ಮನಸ್ಸು ತಲೆ ಏನಂದ್ರೆ ಶಾಂತಿ ಇರ್ತಾವೆ ಅಂಥೇಳಿ, ಖುಷಿಯಿಂದ ಇರ್ತಾವೆ ಅಂಥೇಳಿ, ಹಗುರು ಇರ್ತಾವೆ ಅಂಥೇಳಿ ನಿಜವಾಗ್ಲೂ. ಸೊ ಈ ರೀತಿಯಾಗಿ ಇವತ್ತಿನ ದಿವಸ ನಮ್ಮದು ಹೋಲ್ ಡೇ ನೋಡಿರಿ ಈ ರೀತಿಯಾಗಿತ್ತು. ನಾಳೆಯಿಂದ ಮತ್ತು 2 ದಿವಸ ಹಬ್ಬ. ಆಲ್ರೆಡಿ ನನ್ನ ಹಬ್ಬದ ಬ್ಲಾಗ್ ಅಂತೂ ನೋಡಿರಿ, ಸಿಂಪಲ್ ಆದ ಹೊಸ ಮನೆಯಲ್ಲಿ ಫಸ್ಟ್ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ವಿ ನಾವು ಅಂಥೇಳಿ. ಈ ಬ್ಲಾಗು ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.